ಈ ಕ್ಷಣದ ಅತ್ಯಂತ ಬಹುದೊಡ್ಡ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ. ಈ ಕ್ಷಣದ ಅತ್ಯಂತ ಬಹುದೊಡ್ಡ ಸುದ್ದಿ ಇದು. ಚಾರ್ಜ್ ಶೀಟ್ ನಲ್ಲೂ ಕೂಡ A2 ಆರೋಪಿಯಾಗಿದ್ದಾರೆ ನಟ ದರ್ಶನ್ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗ್ತಾ ಇದೆ. ಇಲ್ಲಿಯವರೆಗೂ ಕೂಡ A2 ಆರೋಪಿಯಾಗಿದ್ರು ದರ್ಶನ್. ಚಾರ್ಜ್ ಶೀಟ್ ನಲ್ಲೂ ಕೂಡ A2 ಆರೋಪಿಯಾಗಿದ್ದಾರೆ ನಟ ದರ್ಶನ್. ಪವಿತ್ರ A1, ದರ್ಶನ್ A2 ಆರೋಪಿಯಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಒಂದ್ ಕಡೆ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರಲಿಲ್ಲ ದರ್ಶನ್. ಏನಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ನನ್ನನ್ನ ಎಷ್ಟನೇ ಆರೋಪಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಅದರಂತೆಯೇ ಇದೀಗ A2 ಆರೋಪಿಯಾಗಿ ನಟ ದರ್ಶನ್ ರವರನ್ನ ಹೆಸರು ಮೆನ್ಷನ್ ಕೂಡ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಅನ್ನುವಂತಹ ಬಹುದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. A1 ಆರೋಪಿ ಪವಿತ್ರ ಗೌಡನೇ ಆಗಿದ್ದಾರೆ. ಪ್ರಚೋದನೆಯನ್ನ ಕೊಟ್ಟಿದ್ದು ಅವರಿಗೆ ಕರೆಸಿ ಆತನಿಗೆ ಹೊಡೆಯೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡಿ ಆತನನ್ನ ಕೊಲೆ ಮಾಡೋದಕ್ಕೆ ನೇರ ಕಾರಣ ಪವಿತ್ರ ಗೌಡ ಅನ್ನೋದು ಇದೀಗ ಚಾರ್ಜ್ ಶೀಟ್ ನಲ್ಲೂ ಉಲ್ಲೇಖ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂತದ್ದು. SPP ಪ್ರಸನ್ನ ಕುಮಾರ್ ಜೂನಿಯರ್ ಕೋರ್ಟ್ಗೆ ಬಂದಿದ್ದಾರೆ. ಈಗಾಗಲೇ ಜಡ್ಜ್ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ತನಿಖಾಧಿಕಾರಿಗಳು ಕೂಡ ಚಾರ್ಜ್ ಶೀಟ್ ಅನ್ನ ನೀಡೋದಕ್ಕೆ ಕಾಯ್ತಾ ಇದ್ದಾರೆ. 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದ್ ಕಡೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಬರಲಾಗಿದೆ. ಕೋರ್ಟ್ಗೆ 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಜಡ್ಜ್ಗೆ ಕಾಯ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ಕೋರ್ಟ್ಗೆ ಆಗಮನ ಆಗಿದೆ. ಜಡ್ಜ್ ರವರ ಆಗಮನ ಆಗ್ಲಿಕ್ಕಿದೆ. ಅವರು ಬಂದ ನಂತರ 4,500 ಪುಟಗಳಲ್ಲಿ ಏನಿದೆ ಅನ್ನೋದರ ಕುರಿತು ವಿಚಾರ ಬಯಲಿಗೆ ಬರುತ್ತೆ. ತನಿಖಾಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಒಂದ್ ಕಡೆ 17 ಆರೋಪಿಗಳು ಕೂಡ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನಟ ದರ್ಶನ್ ರವರ ಪರಿಸ್ಥಿತಿ ಏನಾಗಬಹುದು, ಆರೋಪಿಯಾಗಿದ್ದಾರೆ, ಅಪರಾಧಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೇಳಲಿಕ್ಕೆ ಬರೋದಿಲ್ಲ, ಏನ್ ಬೇಕಾದ್ರೂ ಡೆವಲಪ್ಮೆಂಟ್ ಆಗಬಹುದು. ಅಪರಾಧಿಯಾದ್ರೆ ಏನ್ ಶಿಕ್ಷೆಗೆ ಒಳಪಡಿಸಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅಪರಾಧಿಯಾದ್ರೆ ಒಂದ್ ಕಡೆ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆರೋಪಿಯಾಗಿದ್ರು ಕೂಡ ಬೇಲ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಬೆನ್ನಲ್ಲೇ ಇದೀಗ ನಟ ದರ್ಶನ್ ರವರ ಲಾಯರ್ ಕೂಡ ಕೋರ್ಟ್ಗೆ ಆಗಮನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ತನಿಖಾಧಿಕಾರಿಗಳು 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಈಗಾಗಲೇ ಕೋರ್ಟ್ಗೆ ತೆಗೆದುಕೊಂಡು ಬಂದಿದ್ದಾರೆ. 3,991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂತದ್ದು. ಆಚೆ ಈಚೆ ಆಗುತ್ತೆ. ಯಾಕೆಂತಂದ್ರೆ ನಾವು ಕೂಡ ಒಂದು ಅಂದಾಜಿನ ಮೇಲೆ 4,500 4,800 ಪುಟಗಳು ಕೂಡ ಅಂತ ಹೇಳಿರಬಹುದು. ಆದರೆ ಇದು ಕ್ಲಿಯರ್ ಪಿಕ್ಚರ್. 3,991 ಚಾರ್ಜ್ ಶೀಟ್ ಪುಟಗಳು ಕೂಡ ಸಲ್ಲಿಕೆ ಆಗೋದಕ್ಕೆ ತನಿಖಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಡ್ಜ್ಗಾಗಿ 3 ಪ್ರತ್ಯೇಕ ಸಾಕ್ಷಿದಾರರು, 56 ಪೊಲೀಸರು, 3,991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ ಕಾಯಲಾಗ್ತಾ ಇರುವಂತದ್ದು. ಎಲ್ಲವೂ ಕೂಡ ಸಾಕ್ಷಿದಾರರು ಕೂಡ ಈಗಾಗಲೇ ರೆಡಿ ಆಗಿದ್ದಾರೆ. ಸಾಕ್ಷಿಗಳನ್ನ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. 164 ಹೇಳಿಕೆ ಕೂಡ ದಾಖಲಾಗಿರುವಂತದ್ದು. ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ಹೇಳಿಕೆಯನ್ನ ಬದಲಾವಣೆ ಮಾಡುವಂತಹ ಸಾಧ್ಯವೇ ಇರೋದಿಲ್ಲ. ಯಾಕೆಂದ್ರೆ 164 ಹೇಳಿಕೆಯನ್ನ ಅಧಿಕಾರಿಗಳು ಪಡೆದುಕೊಂಡಿರೋದು ಈ ಒಂದು ಕೇಸ್ಗೆ ಮಹತ್ವ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. A2 ಆರೋಪಿಯಾಗಿ ನಟ ದರ್ಶನ್ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು. ಆರೋಪಿಗಳು ಅಪರಾಧಿಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಈ ಕ್ಷಣದ ಅತ್ಯಂತ ಬಹುದೊಡ್ಡ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ. ಈ ಕ್ಷಣದ ಅತ್ಯಂತ ಬಹುದೊಡ್ಡ ಸುದ್ದಿ ಇದು. ಚಾರ್ಜ್ ಶೀಟ್ ನಲ್ಲೂ ಕೂಡ
A2 ಆರೋಪಿಯಾಗಿದ್ದಾರೆ ನಟ ದರ್ಶನ್ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ಇಲ್ಲಿಯವರೆಗೂ ಕೂಡ A2 ಆರೋಪಿಯಾಗಿದ್ರು ದರ್ಶನ್. ಚಾರ್ಜ್ ಶೀಟ್ ನಲ್ಲೂ ಕೂಡ A2 ಆರೋಪಿಯಾಗಿದ್ದಾರೆ ನಟ ದರ್ಶನ್. ಪವಿತ್ರ A1, ದರ್ಶನ್ A2 ಆರೋಪಿಯಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಒಂದ್ ಕಡೆ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರಲಿಲ್ಲ ದರ್ಶನ್. ಏನಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ನನ್ನನ್ನ ಎಷ್ಟನೇ ಆರೋಪಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಅದರಂತೆಯೇ ಇದೀಗ A2 ಆರೋಪಿಯಾಗಿ ನಟ ದರ್ಶನ್ ರವರನ್ನ ಹೆಸರು ಮೆನ್ಷನ್ ಕೂಡ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಅನ್ನುವಂತಹ ಬಹುದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿದೆ. A1 ಆರೋಪಿ ಪವಿತ್ರ ಗೌಡನೇ ಆಗಿದ್ದಾರೆ. ಪ್ರಚೋದನೆಯನ್ನ ಕೊಟ್ಟಿದ್ದು ಅವರಿಗೆ ಕರೆಸಿ ಆತನಿಗೆ ಹೊಡೆಯೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡಿ ಆತನನ್ನ ಕೊಲೆ ಮಾಡೋದಕ್ಕೆ ನೇರ ಕಾರಣ ಪವಿತ್ರ ಗೌಡ ಅನ್ನೋದು ಇದೀಗ ಚಾರ್ಜ್ ಶೀಟ್ ನಲ್ಲೂ ಉಲ್ಲೇಖ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂತದ್ದು. SPP ಪ್ರಸನ್ನ ಕುಮಾರ್ ಜೂನಿಯರ್ ಕೋರ್ಟ್ಗೆ ಬಂದಿದ್ದಾರೆ. ಈಗಾಗಲೇ ಜಡ್ಜ್ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ತನಿಖಾಧಿಕಾರಿಗಳು ಕೂಡ ಚಾರ್ಜ್ ಶೀಟ್ ಅನ್ನ ನೀಡೋದಕ್ಕೆ ಕಾಯ್ತಾ ಇದ್ದಾರೆ. 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದ್ ಕಡೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಬರಲಾಗಿದೆ. ಕೋರ್ಟ್ಗೆ 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಜಡ್ಜ್ಗೆ ಕಾಯ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ಕೋರ್ಟ್ಗೆ ಆಗಮನ ಆಗಿದೆ. ಜಡ್ಜ್ ರವರ ಆಗಮನ ಆಗ್ಲಿಕ್ಕಿದೆ. ಅವರು ಬಂದ ನಂತರ 4,500 ಪುಟಗಳಲ್ಲಿ ಏನಿದೆ ಅನ್ನೋದರ ಕುರಿತು ವಿಚಾರ ಬಯಲಿಗೆ ಬರುತ್ತೆ. ತನಿಖಾಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಒಂದ್ ಕಡೆ 17 ಆರೋಪಿಗಳು ಕೂಡ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನಟ ದರ್ಶನ್ ರವರ ಪರಿಸ್ಥಿತಿ ಏನಾಗಬಹುದು, ಆರೋಪಿಯಾಗಿದ್ದಾರೆ, ಅಪರಾಧಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೇಳಲಿಕ್ಕೆ ಬರೋದಿಲ್ಲ, ಏನ್ ಬೇಕಾದ್ರೂ ಡೆವಲಪ್ಮೆಂಟ್ ಆಗಬಹುದು. ಅಪರಾಧಿಯಾದ್ರೆ ಏನ್ ಶಿಕ್ಷೆಗೆ ಒಳಪಡಿಸಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅಪರಾಧಿಯಾದ್ರೆ ಒಂದ್ ಕಡೆ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆರೋಪಿಯಾಗಿದ್ರು ಕೂಡ ಬೇಲ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಬೆನ್ನಲ್ಲೇ ಇದೀಗ ನಟ ದರ್ಶನ್ ರವರ ಲಾಯರ್ ಕೂಡ ಕೋರ್ಟ್ಗೆ ಆಗಮನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮರ್ಡರ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ತನಿಖಾಧಿಕಾರಿಗಳು 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಈಗಾಗಲೇ ಕೋರ್ಟ್ಗೆ ತೆಗೆದುಕೊಂಡು ಬಂದಿದ್ದಾರೆ. 3,991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂತದ್ದು. ಆಚೆ ಈಚೆ ಆಗುತ್ತೆ. ಯಾಕೆಂತಂದ್ರೆ ನಾವು ಕೂಡ ಒಂದು ಅಂದಾಜಿನ ಮೇಲೆ 4,500 ಪುಟಗಳು ಕೂಡ ಅಂತ ಹೇಳಿರಬಹುದು. ಆದರೆ ಇದು ಕ್ಲಿಯರ್ ಪಿಕ್ಚರು. 3,991 ಚಾರ್ಜ್ ಶೀಟ್ ಪುಟಗಳು ಕೂಡ ಸಲ್ಲಿಕೆ ಆಗೋದಕ್ಕೆ ತನಿಖಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಡ್ಜ್ಗಾಗಿ 3 ಪ್ರತ್ಯೇಕ ಸಾಕ್ಷಿದಾರರು, 56 ಪೊಲೀಸರು, 3,991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ ಕಾಯಲಾಗ್ತಾ ಇರುವಂತದ್ದು. ಎಲ್ಲವೂ ಕೂಡ ಸಾಕ್ಷಿದಾರರು ಕೂಡ ಈಗಾಗಲೇ ರೆಡಿ ಆಗಿದ್ದಾರೆ. ಸಾಕ್ಷಿಗಳನ್ನ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. 164 ಹೇಳಿಕೆ ಕೂಡ ದಾಖಲಾಗಿರುವಂತದ್ದು. ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ಹೇಳಿಕೆಯನ್ನ ಬದಲಾವಣೆ ಮಾಡುವಂತಹ ಸಾಧ್ಯವೇ ಇರೋದಿಲ್ಲ. ಯಾಕೆಂದ್ರೆ 164 ಹೇಳಿಕೆಯನ್ನ ಅಧಿಕಾರಿಗಳು ಪಡೆದುಕೊಂಡಿರೋದು ಈ ಒಂದು ಕೇಸ್ಗೆ ಮಹತ್ವ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. A2 ಆರೋಪಿಯಾಗಿ ನಟ ದರ್ಶನ್ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು. ಆರೋಪಿಗಳು ಅಪರಾಧಿಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.